ಮಂಗಳೂರಿನ ಸಂಚಾರ ಕೊಂಡಿ ಅಂತ ಹೇಳಿದ್ರೆ ಅದು ಘಾಟ್ ಸೆಕ್ಷನ್ಗಳು. ಶಿರಾಡಿ ಘಾಟ್ನಲ್ಲಿ ಸಂಚಾರಕ್ಕೆ ಯೋಗ್ಯವಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದ್ರಿಂದ ಬಹಳಷ್ಟು ಆತಂಕ ಇತ್ತು. ಬಟ್ ಈಗ ಒಂದು ರಿಲೀಫ್ ಕೊಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಹಾಸನದ ಶಿರಾಡಿ ಘಾಟ್ ಸಂಚಾರಕ್ಕೆ ಮುಕ್ತವಾಗಿದೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಸಂಚಾರಕ್ಕೆ ಅವಕಾಶವನ್ನು ಸಕಲೇಶಪುರದ ಉಪವಿಭಾಗಾಧಿಕಾರಿ ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಮಂಗಳೂರು ಬೆಂಗಳೂರು ವಾಹನ ಸಂಚಾರ ಭಾಳಷ್ಟು ದುರ್ಗಮ ಪರಿಸ್ಥಿತಿಯಲ್ಲಿದ್ವು. ಅಂದರೆ ಅಲ್ಲಿ ಒಂದೇ ಒಂದು ಘಾಟ್ ಸೆಕ್ಷನ್ ಇದ್ದಿದ್ದು ಚಾರ್ಮಾಡಿ ಘಾಟು ಹೆವಿ ವೆಹಿಕಲ್ಸ್ ಹೋಗೋದಕ್ಕೆ. ಈ ಕಡೆ ಆಗುಂಬೆ ಘಾಟ್ ಸೆಕ್ಷನಲ್ಲಿ ಹೆವಿ ವೆಹಿಕಲ್ಸ್ ಹೋಗೋದಕ್ಕೆ ಅವಕಾಶ ಇಲ್ಲ, ಬಿಕಾಸ್ ಅಲ್ಲೂ ಕೂಡ ಗುಡ್ಡ ಕುಸಿದ ಆತಂಕ ಇತ್ತು. ಸೊ ಚಾರ್ಮಾಡಿಯಲ್ಲಿ 3 ಪಟ್ಟು ಟ್ರಾಫಿಕ್ ಜಾಮು. ಶಿರಾಡಿ ಘಾಟ್ ಒಮ್ಮೆ ಓಪನ್ ಆದರೆ ಸಾಕಪ್ಪ ಅಂತ ಹೇಳಿ ಬೆಂಗಳೂರು ಹಾಗೂ ಮಂಗಳೂರು ಭಾಗದಲ್ಲಿ ಓಡಾಡುವಂತಹ ಹೆವಿ ವೆಹಿಕಲ್ಸ್ನ ಮಾಲೀಕರು ಅಂದ್ಕೊಳ್ತಾ ಇದ್ರು. ಅವರು ಅಂದ್ಕೊಂಡಂತೆ ಈಗ ತಾತ್ಕಾಲಿಕವಾಗಿ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಇಂದು ಸಹ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂಥ ಸಕಲೇಶಪುರದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಷೇಧವನ್ನು ಮಾಡಲಾಗಿದೆ. ಅದರಲ್ಲಿ ಬೃಹತ್ಕಾರದ ವಾಹನಗಳನ್ನು ಹಾಸನ ಹೊರವಲಯ ಹಾಗೂ ಸಕಲೇಶಪುರದಿಂದ ಮಾರ್ನಹಳ್ಳಿ ಸಮೀಪ ತಡೆಯಲಾಗಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಹಾಸನ ಹೊರವಲಯದ ಕಂದಿ ಸಮೀಪದ ಏನು ಚತುಷ್ಪಥ ರಸ್ತೆ ಇದೆ, ಏನು ಆ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಬೆಳಗ್ಗೆಯಿಂದಲೂ ಸಹ ಸಾಲುಗಟ್ಟಿ ನಿಂತಿರ್ತಕ್ಕಂಥ, ಅದರಲ್ಲಿ ಬೃಹತ್ ಪ್ರಮಾಣದ ಟ್ಯಾಂಕರ್ಗಳಿರ್ಬೋದು, ಕಂಟೈನರ್ಗಳು ಎಲ್ಲವೂ ಸಹ ಹಾಸನ ಹೊರವಲಯದಲ್ಲೇ ನಿಂತಿದ್ದಾರೆ. ಸರಿಸುಮಾರು 24 ಗಂಟೆಗಳಿಂದಲೂ ಸಹ ವಾಹನ ಚಾಲಕರು ಏನಿದ್ದಾರೆ ಅವರು ವಾಹನಗಳನ್ನು ಇಲ್ಲೇ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಆದರೆ ಭಾರಿ ಮಳೆ ಆಗ್ತಿರೋದ್ರಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಇಂದು ಸಹ ಭೂಕುಸಿತವಾಗ್ತಿದೆ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ವಾಹನಗಳನ್ನು ಬಂದ್ ಮಾಡಲಾಗಿತ್ತು. ಇದೀಗ ಹೊಸದಾಗಿ ಒಂದು ಆದೇಶವನ್ನು ಮಾಡಲಾಗಿದೆ. ಏನೆಂದರೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ನಿರ್ಬಂಧಿತ ವಾಹನಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಂಥ ನಿಯಮಗಳನ್ನು ಹಾಕಿ ವಾಹನಗಳ ಓಡಾಟಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಿಂತಿರ್ತಕ್ಕಂಥ ಬೃಹತ್ ವಾಹನಗಳೇನಿವೆ ಅವೆಲ್ಲವೂ ಸಹ ನಿನ್ನೆ ಸಂಜೆಯಿಂದಲೂ ಸಹ ಹಾಸನ ಹೊರವಲಯದಲ್ಲೇ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಈ ವಾಹನ ಚಾಲಕರು ಊಟ ತಿಂಡಿ ವ್ಯವಸ್ಥೆ ಇಲ್ಲದೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಇನ್ನೂ ಸಹ ವ್ಯಾಪಕವಾಗಿ ಮಳೆ ಆಗ್ತಾಯಿದೆ. ಆ ಮಳೆಯಿಂದಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗ್ತಿದೆ. ಒಂದು ವೇಳೆ ಬೃಹತ್ ಗಾತ್ರದ ವಾಹನಗಳನ್ನು ಓಡಾಡಲಿಕ್ಕೆ ಬಿಟ್ಟರೆ ಮತ್ತಷ್ಟು ಭೂಕುಸಿತವಾಗಿ ಅನಾಹುತಗಳು ಸಂಭವಿಸ್ತದೆ. ಹಾಗಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕವಾಗಿ ಕ್ರಮವನ್ನು ಕೈಗೊಂಡಿತ್ತು. ಆದರೆ ಈಗ ವಾಹನಗಳ ಓಡಾಟ ಸಂಖ್ಯೆ ಏನು ಹೆಚ್ಚಿನ ರೀತಿಯಲ್ಲಿ ಎರಡೂ ಬದಿ ನಿಂತ ಇರೋದ್ರಿಂದ ಈಗ ಜಿಲ್ಲಾಡಳಿತ ಹೊಸದಾಗಿ ಒಂದು ಆದೇಶವನ್ನು ಮಾಡಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ನಿರ್ಬಂಧಿತ ವಾಹನಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಹಾಗಾಗಿ ಇಲ್ಲಿ ನಿಂತಿರ್ತಕ್ಕಂತಹ ವಾಹನಗಳು ವಾಪಸ್ಸು ಮಂಗಳೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮಂಗಳೂರಿಗೆ ಹೋಗಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಸಂಜೆ 6ರ ನಂತರ ಬೆಳಗ್ಗೆ 6ರವರೆಗೆ ಎಲ್ಲ ವಾಹನಗಳಿಗೂ ನಿರ್ಬಂಧವನ್ನು ಹೇರಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.